ಇವತ್ತು ನಾವು ಕೂಡ ಸನ್ಸೆಟ್ ನೋಡೋಣ ಅಂತ ಹೋಗೇ ಬಿಟ್ಟಿದ್ವಿ. ನಮಸ್ಕಾರ. ಬೆಂಕಿ ಮಂದಿಗೆ ಇವತ್ತು ಬೆಳಗ್ಗೆ ಬುಕಿಂಗ್ ಇರೋ ಕಾರಣ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸೀದಾ ರೆಸ್ಟೋರೆಂಟ್ ಕಡೆ ಹೊರಟೇಬಿಟ್ಟೆ. ಅಲ್ಲಿಂದ ರೆಸಾರ್ಟ್ ರೀಚ್ ಆದ ತಕ್ಷಣನೇ ಕಸ್ಟಮರ್ನ ಡ್ರಾಪ್ ಮಾಡಿ ನಾನು ಕುತ್ಕೊಂಡಿದ್ದೆ. ಅಲ್ಲಿಂದ ನಮ್ಮ ಮಳೆಯಾಗ ಬಾರಪ್ಪ ಟೀ ಕುಡ್ಕೊಂಬರೋಣ ಅಂತ ಹೇಳಿದೆ. ನಮ್ಮ ಮಳೆಯ ಬಂದ ತಕ್ಷಣ ಇಬ್ರು ಕೂಡಿ ಟೀ ಕುಡಿಯೋಕಂತ ಹೊರಟೇ ಬಿಟ್ವಿ. ಸೀದಾ ಟೀ ಕುಡ್ಕೊಂಡು ಅಲ್ಲಿಂದ ಗಾಡಿ ಹತ್ರ ವಾಪಸ್ ಬಂದ್ಬಿಟ್ಟೆ. ಇನ್ನು ಕಸ್ಟಮರ್ ಬರೋದು ಲೇಟ್ ಆಗುತ್ತೆ ಅಂದ್ರು, ಹಂಗಾಗಿ 1 hour ನಿದ್ದೆ ಮಾಡೋಣ ಮಲ್ಕೊಂಡ್ಬಿಟ್ಟೆ. ಫೈನಲಿ ಕಸ್ಟಮರ್ ಬಂದ ತಕ್ಷಣ ಸೀದಾ ಕ್ವೀನ್ಸ್ ಪಾತ್ ಹತ್ರ ಕರ್ಕೊಂಡೋಗಿ ಬಿಟ್ಟೆ. ಬೇಸಿಗೆಯಲ್ಲಿ ನಿಮ್ಗೆ ಗೊತ್ತಲ್ವಾ, ಗಿಡದಲ್ಲಿ ಎಲೆನೇ ಇರಲ್ಲ, ಎಲ್ಲಿ ಹೋದ್ರೆ ನೆಳ್ಳು ಇರಲ್ಲ. ಹಂಪಿಲಿ ಬಿಸಿಲು. ನಮ್ಮಣ್ಣ ನಾನು ಸುಮ್ಮನೆ ಮಜಾ ಮಾಡ್ಕೊತ ಕುಂತ್ಬಿಟ್ಟಿದ್ವಿ, ಕಾಮಿಡಿ ಮಾಡ್ಕೊತ. ನೋಡ್ರಿ ಅಲ್ಲಿಂದ ಸೀದಾ ಅವ್ರನ್ನ ಉಗ್ರ ನರಸಿಂಹ ಹತ್ರ ಬಿಟ್ಟು ನಾನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಬಿಸಿಲಿರೋ ಕಾರ್ನ AC ಹಾಕೊಂಡು ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ಸುಮ್ಮನೆ. ಕಸ್ಟಮರ್ ಸೀದಾ ವಾಪಸ್ ಬಂದೇ ಬಿಟ್ರು ನೋಡ್ಕೊಂಡು. ಏನೋ ಖರೀದಿ ಮಾಡ್ತಾವ್ರೆ ಅಲ್ಲಿ ನಿಂತ್ಕೊಂಡು. ಫ್ರೆಂಡಿಂದ ವಿಡಿಯೋ ಮಾಡೋಕೆ ಆಗಿರಲಿಲ್ಲ, ಹಂಗಾಗಿ ಸುಮ್ಮನೆ ಬ್ಯಾಕಿಂದ ನಾನೇ ಒಂದು ವಿಡಿಯೋ ತೊಗೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಕಾರಲ್ಲಿ. ಅಲ್ಲಿಂದ ಸೀದಾ ಕೆಳಗಡೆ ನಂದಿ ಹತ್ರ ಹೊರಟೇ ಬಿಟ್ವಿ. ನಂದಿ ನೋಡ್ಕೊಂಡು ಸೀದಾ ಸನ್ಸೆಟ್ ಟೈಮ್ ಆಗಿರೋ ಕಾರಣ ಸೀದಾ ಸನ್ಸೆಟ್ ಹತ್ರ ಹೊರಟೇ ಬಿಟ್ವಿ ಮೇಲ್ಗಡೆ. ನಾನು ಕೂಡ ಇವತ್ತು ಸನ್ಸೆಟ್ ನೋಡೋಣ ಅಂತ ಮೇಲ್ಗಡೆ ಹೊರಟೇ ಬಿಟ್ಟೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸನ್ಸೆಟ್ಟು. ಇದು ಹೇಮಕೂಟ ಇಲ್ಲು ಮೇಲ್ಗಡೆ ಸನ್ಸೆಟ್ ಪಾಯಿಂಟು. ನಾವು ಕೂಡ ಅಲ್ಲಿಂದ ಒಂದು ವಿಡಿಯೋ ತೊಗೊಂಡ್ಬಿಟ್ವಿ ಸೂಪರಾಗಿ. ಸೀದಾ ಅಲ್ಲಿಂದ ಇಬ್ಬರು ಒಂದು ವಿಡಿಯೋ ತೊಗೊತಾ ಇದ್ವಿ. ಕಸ್ಟಮರ್ ಕೆಳಗಡೆ ಬಂದೇ ಬಿಟ್ರು. ಸೀದಾ ಅಲ್ಲಿಂದ ರೆಸಾರ್ಟ್ ಹತ್ರ ಹೊರಟೇ ಬಿಟ್ವಿ. ಅಲ್ಲಿಂದ ಸೀದಾ ಕಸ್ಟಮರ್ನ ರೆಸಾರ್ಟ್ ಹತ್ರ ಡ್ರಾಪ್ ಮಾಡಿ ನಾನು ಮನೆ ಕಡೆ ಹೊರಟೇ ಬಿಟ್ಟೆ. ಓಕೆ, ಸಿಗೋಣ ನಾಳೆ. ಬಾಯ್.